ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಇನ್ ಮೈ ಲೈಫ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಟುಡೇ ಸಂಡೇ. ಬೆಳಗ್ಗೆ ನನಗೆ ತುಂಬ ಹಶ್ವಾಗ್ತಾಯಿತ್ತು. ಆಲ್ಮೋಸ್ಟ್ ಲೈಕ್ 11 ಹತ್ತತ್ರ ಎದ್ದಿದ್ದೀನಿ, 10:45ಗೆ ಎದ್ದಿದ್ದೀನಿ. ಸೊ ಹಾಗಾಗಿ ನನಗೆ ಪ್ರಿಪೇರ್ ಮಾಡ್ಕೊಳ್ಳೋಷ್ಟು ಪುರ್ಸೋತಿರಲಿಲ್ಲ, ಅಷ್ಟು ಹಶ್ವಾಗ್ತಾಯಿತ್ತು. ಸೊ ಹಾಗಾಗಿ ನಾನು ಪಪ್ಪಾಯ ತಿಂದೆ. ಇವಾಗ ಮಧ್ಯಾಹ್ನಕ್ಕೆ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಓಕೆ ಗಾಯ್ಸ್, ಈಗ ನಾವು ಕಿಚನಲ್ಲಿದ್ದೀವಿ. ಸ್ವಲ್ಪ ಚೆನ್ನ ಮಸಾಲ ಮಾಡಿ ನಾನು ಚೆನ್ನಾಗಿ ನೆನೆಸಿಡಬೇಕಿತ್ತು, ಬಟ್ ನೆನೆಸಿಟ್ಟಿಲ್ಲ. ಸೊ ಹಾಗಾಗಿ ನಾನು ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಆಮೇಲೆ ಕುಕ್ಕರಲ್ಲಿ ವಿಷಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾವು ಆನಿಯನ್ಸ್, ಟೊಮೆಟೋಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋಣ, ಬೇಕಾಗಿರೋ ಮಸಾಲೆಗಳನ್ನ ಇಟ್ಕೊಳ್ಳೋಣ. ಸೊ ಮಾಡುವಾಗ ಪಟ್ಪಟನೆ ಸಿಗುತ್ತೆ ಅಂತ. ಗೈಸ್, ನಾವು ಬ್ಯಾಕ್ ಇನ್ ದ ಕಿಚನ್. ಈಗ ಅವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟಿದ್ದೆ. ಇವಾಗ ಅದನ್ನ ಮಾಡಬೇಕು. ಸ್ವಲ್ಪ ಕತ್ಲಿರೋದ್ರಿಂದ ಲೈಟ್ ಹಾಕೋಣ ಬೇಡ, ಹೀಗೆ ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗ ಫಸ್ಟು ಪ್ಯಾನಲ್ಲಿ ನನಗಿರೋ ಬಾರಿ ಅಡುಗೆ ಬರ್ತಾರೆ. ಆ್ಯಕ್ಚುಲಿ ನಾನು ಏನೇ ರೆಸಿಪಿ ಮಾಡಿದ್ರು ಅದು ಯಾವುದೂ ನಂದಲ್ಲ, ಅದೆಲ್ಲ ರೇಖಾ ಅಡುಗೆ ಚಾನಲ್ ಅಂತ ಯೂಟ್ಯೂಬಲ್ಲಿ ಒಬ್ಬರೊಂದು ಚಾನಲ್ ಇದೆ. ಸೊ ಅವರು ರೆಸಿಪೀಸ್ ನೋಡಿ ಮಾಡ್ತೀನಿ ಅಷ್ಟೇ. ಅವ್ರು ತುಂಬ ಚೆನ್ನಾಗಿ ಸಿಂಪಲಾಗಿ ಹೇಳ್ಕೊಡ್ತಾರೆ. ಇದು ಕೂಡ ನನಗೆ ತುಂಬ ಸಿಂಪಲಾಗಿ ಹೇಳ್ಕೊಟ್ರು. ಸೊ ಹಂಗಾಗಿ ಮಾಡ್ತಿದ್ದೀನಿ. ನಿಮ್ಗೆ ಯಾವ್ದಾದ್ರು ಅಡುಗೆ ಕಲಿಬೇಕು ಅಂತಿದ್ರೆ ನೀವು ಅವ್ರ ಚಾನಲ್ ಹೋಗಿ ನೋಡ್ಬೋದು. ನಾನು ಅವ್ರ ರೆಫರೆನ್ಸ್ ತುಂಬ ತಗೋತೀನಿ ಅಂತ ಕ್ರೆಡಿಟ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕೊಟ್ಟೆ ಅಷ್ಟೇ. ಫಸ್ಟ್ ಪ್ಯಾನ್ ಸ್ವಲ್ಪ ಕಾಲಿದೆ. ಈ ಚಲ್ಬಿಟ್ಟೆ, ವೆರಿ ಗುಡ್. ಗೈಸ್, ಜಸ್ಟ್ ನೋ ನನ್ನ ಲಂಚ್ ಕೂಡ ಆಯಿತು. ಆ್ಯಂಡ್ ಯಾಕೋ ಸ್ವಲ್ಪ ಝೆಪ್ಟೋ ಕೆಫೆದು ಹೈಪ್ ತುಂಬ ಆಯಿತು. ಆ್ಯಂಡ್ ನನಗೆ ಕ್ರೇವಿಂಗ್ ಆಗ್ತಾಯಿತ್ತು ಸಮಥಿಂಗ್ ಸ್ವೀಟ್ ತಿನ್ನಬೇಕಂತ. ಸೊ ಹಾಗಾಗಿ ನಾನು ಚಾಕ್ಲೇಟ್ ಮೋಸ್ ವಾಟ್ ಎವರ್ ಯು ಕಾಲ್ ಇಟ್, ಸೊ ಆರ್ಡರ್ ಮಾಡಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಈಟ್ ಇಟ್. ಆ್ಯಂಡ್ ಯಾ, ದಿಸ್ ಇಸ್ ವೇರ್ ಮೈ ಮನಿ ಈಸ್ ಗೋಯಿಂಗ್ ಗೈಸ್. ದಿಸ್ ವೇರ್ ಮೈ ಮನಿ ಈಸ್ ಗೋಯಿಂಗ್. ವಾಟ್ ಟು ಡೂ, ಐ ಕಾಂಟ್ ಹೆಲ್ಪ್. ಬಟ್ ಸ್ಟಿಲ್ ಕಾಯ್ತಾ ಇದ್ದೀನಿ. ಲೆಟ್ಸ್ try a new thing from Zepto Cafe. Guys, I got it. Ta-da! Open ಮಾಡಿ. ಬಟ್ ನೀಟಾಗಿ ಪ್ಯಾಕಿಂಗಲ್ಲಿ ಬಂದಿಲ್ಲ, ನಂಗೆ ಹಿಂಗೆ ತಂದು ಕೊಟ್ಟರು. ಐ ಮೀನ್ ದೆರ್ ವಾಸ್ ನೋ ಕವರ್, ನೋ ನಥಿಂಗ್. ಬಟ್ ವಾಟ್ ಎವರ್, ಲೆಟ್ಸ್ ಟ್ರೈ ಇಟ್. Guys, literally there is heaven inside this. Wow, this is so good. And ಇದು just 149 you know. I mean delivery ಎಲ್ಲ 160 rupees, that's it. And really this is so good. You have to try this. What is this? Belgium mouse zep cake. Try this. This is very good, literally very good. I loved it. ನನ್ನ ಬಜೆಟ್ ಬಂದು 2000 ನಾನು ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡ್ಬೋದು ಅಂತ ನೋಡೋಣ. ಆ್ಯಂಡ್ ನಾನು ಸ್ವಲ್ಪ ಲೀಸ್ಟ್ ಇದೆ, ಅದಷ್ಟು ತೊಗೊಂಡು ಇನ್ನೇನಾದರೂ ದುಡ್ಡು ಉಳಿಯುತ್ತಾ ಅಥವಾ ಅಷ್ಟು ದುಡ್ಡು ಖಾಲಿಯಾಗಿ ಅದ್ರ ಮೇಲೆ ದುಡ್ಡು ಹಾಕಬೇಕಾಗುತ್ತಾ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಗೈಸ್, ನಾನು ತಗೋತಾ ಇದ್ದೀನಿ. ಇನ್ನು ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಶುಗರ್ ಹುಡುಕ್ತಾ ಇದ್ದೀನಿ, ಶುಗರ್ ಸಿಗ್ತಾಯಿಲ್ಲ. ಮ್ಯಾಕರೋನಿ ಲೇಟರ್ ಮಿಲ್ಕ್ ಕಪ್
ಫಸ್ಟ್ ನಂಗೆ ಸಾಲ್ಟ್ ಹುಡುಕಬೇಕು. ಆಮೇಲೆ ಆಲ್ಮೋಸ್ಟ್ ರೈಸ್ ತೊಗೊಂಡಿದ್ದೀನಿ, ಲೈಕ್ ಆಲ್ಮೋಸ್ಟ್ ಡನ್, ಬಟ್ ಇನ್ನೂ ಸ್ವಲ್ಪ ಹುಡುಕ್ತಾ ಇದ್ದೀನಿ ನಾನು. ಗೈಸ್ ತೊಗೊಂಡೆ. ಆ್ಯಂಡ್ ಒಂದು ಹ್ಯಾಪಿ ಗುಡ್ ನ್ಯೂಸ್ ಏನಂದರೆ ನಾನೊಂದು ಟೀ ಕಪ್ ತೊಗೊಂಡೆ. ಆ್ಯಂಡ್ ನನಗೆ ಆ ಥರ ಟೀ ಕಪ್ಸ್ ಎಲ್ಲ ಎಷ್ಟು ಇಷ್ಟ ಅಂತ ನಾನು ತೊಗೊಂಡೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ ಇವಾಗ, ಮತ್ತೆ ಜೋಶ್ ಬಂತು. ಆಮೇಲೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ ನಾನು ಶಾಪಿಂಗ್ ಮಾಡಿ. ಆ ಕಪ್ ನೋಡಿದ ತಕ್ಷಣ ತುಂಬ 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 ಖುಷಿ ಆಗೋಯ್ತು. ನಾವು ಬಟ್ಟೆ ಕ್ಲಿಪ್ ತೊಗೊಳ್ತಾ ಇದ್ದೀನಿ, ಬಿದೋಯ್ತು. ಪರವಾಗಿಲ್ಲ, ಅದೇನು ಹೊಡೆದೋಗೋಂಥ ವಸ್ತಲ್ಲ. ಡೋಂಟ್ ವರಿ ಐಶು, ಎಲ್ಲದಕ್ಕೂ ಪ್ಯಾನಿಕ್ ಆಗಬೇಡ. ಗೈಸ್, ನಾವು ಐ ಆಮ್ ಸರ್ಚಿಂಗ್ ಫಾರ್ ಬೆಡ್ಶೀಟ್ಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಪಿಂಟ್ರೆಸ್ಟಿ ವೈಬ್ ಕೊಡ್ತಾಯಿಲ್ಲ ಯಾವುದನ್ನು. ಸೊ ಐ ಆಮ್ ಜಸ್ಟ್ ಚೆಕಿಂಗ್. ಓಕೆ ಗೈಸ್, ಶಾಪಿಂಗ್ ಆಯಿತು. ಅಂದ್ಕೊಂಡಿದ್ದು ಬಜೆಟ್ ಬಂತು 2000, ಬಟ್ ಆಗಿದ್ದು 2500. ಫೈನ್, ಬಿಕಾಸ್ ನಾನು ಈ ಪ್ಲ್ಯಾನ್ ಮಾಡಿದ್ದಕ್ಕಿಂತ ಸ್ವಲ್ಪ 2-3 ಐಟಮ್ ಏನೋ ಜಾಸ್ತಿ ತೊಗೊಂಡೆ ಅಷ್ಟೇ. ಸೊ ಹಾಗಾಗಾಯಿತು. ಬಟ್ ನಾನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ವೇಟ್ ಆ್ಯಂಡ್ ವಾಚ್. ಹಾಯ್ ಗೈಸ್, ನಿನ್ನೆ ಆ್ಯಕ್ಚುಲಿ ಶಾಪಿಂಗ್ ಮಾಡಿ ಬಂದು ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅಲ್ಲೂ ಕೂಡ ನಾನು ಜಾಸ್ತಿ ಏನು ತೋರ್ಸೋಕ್ಕಾಗಿಲ್ಲ ನಾವು ಏನೇನು ತೊಗೊಂಡೆ ಅಂತ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಾನು ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ದ ಫಸ್ಟ್ ಥಿಂಗ್, ಒಂದು ದೊಡ್ಡ ಮೂಟೆನೇ ತಂದಿದ್ದೀನಿ. ಸೊ ದ ಫಸ್ಟ್ ಥಿಂಗ್ ಈಸ್ ಸೋಪ್ ಬಾಕ್ಸ್. ಸೋಪ್ ಬಾಕ್ಸ್ ಅಂತಾರೆ, ಏನಂತಾರೆ ಇದನ್ನ, ಸೋಪ್ ಬೌಲ. ಇದು ತಂದೆ ನಂಗೆ ತುಂಬ ಕ್ಯೂಟ್ ಅನಿಸು, ತುಂಬ ಚೆನ್ನಾಗಿದೆ ಅನಿಸು. ನಾನು ಅಲ್ಲಿ ಒಂದು ಪ್ಲೇಸಲ್ಲಿ ಇಟ್ಟಿದ್ದೀನಿ ನಾನು ಸೋಪ್ನ, ಬಟ್ ನಂಗೆ ಅಲ್ಲಿ ಇಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಇವಾಗ ಇದಲ್ಲಿ ಇಡಬೇಕು ಅಂದ್ಕೊಂಡಿದ್ದೆ, ತೊಗೊಂಡು ಬಂದೆ. ಆ್ಯಂಡ್ ಕ್ಲಿಪ್. ಸೊ ನಾನು ಕ್ಲಿಪ್ ಕತೆ ಕೇಳಿದ್ರೆ ನೀವು ಏನು ಇಶ್ಯೂ, ನೀನು ಇಷ್ಟು ರೆಸ್ಪಾನ್ಸಿಬಲ್ ಅಂದ್ಬಿಡ್ತೀರಾ. ಬಿಕಾಸ್ ನನ್ನ ಒಂದು ಬಾಕ್ಸ್ ಇತ್ತು, ಬಾಕ್ಸ್ ಫುಲ್ ಆಫ್ ಚಿಕ್ಕ ಬಾಕ್ಸ್ ಫುಲ್ ಆಫ್ ಕ್ಲಿಪ್ಸ್ ಇತ್ತು. ತುಂಬ ಕ್ಯೂಟಾಗಿತ್ತು ಆ ಕ್ಲಿಪ್. ನನಗೆ ಏನೇ ವಸ್ತು ತಗೊಂಡು ಚೆನ್ನಾಗಿರಬೇಕು, ಕ್ಯೂಟಾಗಿರಬೇಕು. ಸೊ ಹಾಗಾಗಿ ಅದು ತೊಗೊಂಡಿದ್ದೆ, ಎಷ್ಟು ಕ್ಯೂಟಾಗಿತ್ತು. ಬಟ್ ಆ ಬಾಕ್ಸೇ ಕಳ್ದಾಕೊಂಡಿದ್ದೀನಿ, ಅದು ಎಲ್ಲಿ ಇಟ್ಟೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಬಟ್ಟೆ ತೊಗೊಂಬರೋಕ್ಕೆ ಹೋಗಿ ಅಲ್ಲೇ ಇಟ್ಬಿಟ್ಟು ಮರ್ತ್ಬಿಟ್ಟು ಬಂದು ಏನೋ ನಂಗೆ ಗೊತ್ತಿಲ್ಲ. ಬಟ್ ಐ ಲೆಫ್ಟ್ ಇಟ್ ದೇರ್. ಸೊ ಮತ್ತೆ ಕ್ಲಿಪ್ ತೊಗೋಬೇಕಾಯಿತು. ಸೊ ಇದು ನನಗೆ 49 rupees ಅಷ್ಟೇ ಆಗಿತ್ತು. ಇಷ್ಟು ಹೋಲ್ ಪ್ಯಾಕಿಗೆ ನನಗೆ ಜಸ್ಟ್ 49 rupees ಆಯಿತು. ಆ್ಯಂಡ್ ಇದಕ್ಕೆ ಜಸ್ಟ್ 20 rupees. ಸೊ ಯಾ. ಆ್ಯಂಡ್ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಡುಗೆಯಲ್ಲಿ, ಬಿಕಾಸ್ ಅದು ಗ್ಯಾಸ್ಟ್ರಿಕ್ ಅಂತ ನಾನು. ಸೊ ಹಾಗಾಗಿ ನಾನು ರೆಡ್ ಚಿಲ್ಲಿ ಯೂಸ್ ಮಾಡ್ತೀನಿ. ಸೊ ರೆಡ್ ಚಿಲ್ಲಿ ಆ್ಯಂಡ್ ಅಗರಬತ್ತಿ. ನನಗೆ ಡೈಲಿ ಇದನ್ನು ಹಚ್ಚಲೇಬೇಕು, ಪೂಜೆ ಮಾಡಿದಾಗಲೇ ನನಗೆ ಫ್ರೆಶ್ ಫೀಲ್ ಆಗೋದು. ಸೊ ಹಾಗಾಗಿ ಅಗರಬತ್ತಿ. ಇವಾಗಿರೋದು ಉಲ್ಲಾಸ ಅಗರಬತ್ತಿ. ನನಗೆ ಜಾಸ್ಮಿನ್ ಸ್ಮೆಲ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹ್ಯಾವ್ ಬಾಟ್ ಒನ್ ಮೋರ್. ಆ್ಯಂಡ್ ಇದು ಚೆನ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಕಡಲೆ ಬೀಜ ಆ್ಯಂಡ್ ಉಪ್ಪು, ಆಲ್ಮೋಸ್ಟ್ ಇದೆಲ್ಲ ಗ್ರೋಸರಿ ಐಟಮ್. ಸೊ ಫಾಸ್ಟ್ ಹುಳಿ, ಸೋಯಾಬೀನ್, ಮ್ಯಾಕರೋನಿ, ವಾಷಿಂಗ್ ಪೌಡರ್, wheat, ಮ್ಯಾಗಿ ಮಸಾಲ, ಕಾರ್ನ್, ಚಿಲ್ಲಿ ಪೌಡರ್, ಆಯಿಲ್, ಇದು ಹೆಸರು ಕಾಳು, ಗ್ರೀನ್ ಗ್ರಾಮ್ ಅಷ್ಟೇ. ಇದು ಬೇಳೆ, ತೊಗರಿಬೇಳೆ, ಕಾರ್ನ್ ಒಂದು ಪ್ಯಾಕೆಟ್, ಲಾಸ್ಟ್ ಒನ್ ರೈಸ್. ಸೊ ಇದಿಷ್ಟು ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಗ್ರೋಸರಿ ಐಟಮ್ಸ್. ಆ್ಯಂಡ್ ರೆಡ್ ಲೇಬಲ್ ಕಾಫಿ ಪುಡಿ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಮತ್ತೆ ರೆಡ್ ಲೇಬಲ್ ಕಾಫಿ ಪುಡಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಪ್ಯಾಡ್ ರೀಸ್ಟಾಕ್ ಮಾಡಬೇಕಿತ್ತು. ಸೊ ಐ ಹ್ಯಾವ್ ಬಾಟ್ ಇಟ್. ಸೊ ನನ್ನ ವೀಡಿಯೋನ ಹುಡುಗರು ನೋಡ್ತಾ ಇರ್ತೀರಾ, ಹುಡುಗಿರು ನೋಡ್ತಾ ಇರ್ತೀರಾ. ಗಾಳಿ ಬರ್ತದೆ. ಈ ಗಾಳಿ ಬಂದು ಹಿಂಗೆ ಹೇರ್ಸ್ ಎಲ್ಲ ಆಗ್ತಾ ಇರ್ಬೇಕು, ಹೀರೋಯಿನ್ ಫೀಲ್ ಬಂದ್ಬಿಡುತ್ತೆ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಸೊ ಹುಡುಗರು ನೋಡ್ತಾ ಇರ್ತಾರೆ, ಹುಡುಗಿರು ನೋಡ್ತಾ ಇರ್ತಾರೆ. ಇದನ್ನು ನೋಡಿದಾಗ ಎಂಬ್ಯಾರಸ್ಮೆಂಟ್ ಫೀಲಿಂಗ್ ಬೇಡ, ಬಿಕಾಸ್ ಎವ್ರಿ ಒನ್ ನೋಸ್ ವಾಟ್ ಇಟ್ ಈಸ್. ಆ್ಯಂಡ್ ಹುಡುಗರು ನೋಡ್ತಾ ಇದ್ರೆ ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಪಾರ್ಟ್ನರ್ಗೆ ನೀವಿದು ತೋರಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅಂಡರ್ಸ್ಟುಡ್? ಐ ಮೀನ್ ಐ ನೋ ದಟ್ ಇಟ್ಸ್ ಗರ್ಲ್ ಥಿಂಗ್, ಬಟ್
ಟೇಕಿಂಗ್ ಆ್ಯಂಡ್ ಎಲ್ಲ ಹುಡುಗರು ಅವ್ರ ಬ್ಯಾಗಲ್ಲಿ ಒಂದು ಪ್ಯಾಡ್ ಇಟ್ಕೊಂಡು ಇಟ್ ಮೈಟ್ ಬಿ ಫಾರ್ ಯುವರ್ ಫ್ರೆಂಡ್ ಅಥವಾ ಏನು ನಿಮ್ಮ ತಂಗಿಗೆ ಆಗಿರ್ಬೋದು, ಇಟ್ಕೊಂಡಿದ್ರೆ ಒಳ್ಳೆಯದು. ಆ್ಯಂಡ್ ನಾನು ನನ್ನ ಬ್ಯಾಗಲ್ಲಿ ಯಾವಾಗಲೂ 2 ಪ್ಯಾಡ್ಸ್ ಇಟ್ಕೋತೀನಿ, 1 ಫಾರ್ ಮೀ ಆ್ಯಂಡ್ 1 ಫಾರ್ ಸಮ್ಮನ್ ಹೂ ಆಸ್ ಅಂತ. ಸೊ ಹಾಗಾಗಿ ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ಎಜುಕೇಟೆಡ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗಿನ ಹುಡುಗರಂತೂ ಎಲ್ಲರೂ ಆರ್ ವೆರಿ ಸ್ವೀಟ್ ಪೀಪಲ್. ನನಗೊಂದು ಐ ಮೀನ್ ಲೈಕ್ ಕೆಲಸತೆ ಅಂತ ಹೇಳ್ತಾರಲ್ವಾ, ಲೈಕ್ ಮೆನ್ ಗರ್ಲ್ ವಿ ಡೋಂಟ್ ನೀಡ್ ಮೆನ್ ಅದು ಇದು ಅಂತ. ಐ ಮೀನ್ ದಟ್ ಮೈಟ್ ಬಿ ರೈಟ್ ಫಾರ್ ಸಮ್ ರೀಸನ್ ಅವ್ರ ಹತ್ರ ಹೇಳ್ತಾ ಇರ್ಬೋದು, ಅವ್ರು ಏನೋ ಸಿಚುವೇಶನಿಂದ ಹಾಗೆ ಹೇಳ್ತಾ ಇರ್ಬೋದು. ಬಟ್ ವಾಟ್ ಐ ಫೀಲ್ ಇಸ್ ವಿ ನೀಡ್ ಮೆನ್, ವಿ ನೀಡ್ ದೇರ್ ಕೇರ್, ವಿ ನೀಡ್ ದೇರ್ ಲವ್ ಆ್ಯಂಡ್ ವಿ ನೀಡ್ ದೇರ್ ಎಕ್ಸಿಸ್ಟೆನ್ಸ್. ಆ್ಯಂಡ್ men, thank you for today's Women's Day. Actually, all the women who are watching my video, happy Women's Day to all the beautiful pretty women. And also men, thank you for caring us, thank you for making our Women's Day very beautiful. So pad and arshna powder. ಆಮೇಲೆ ದೀಪ ಬೇಕಿತ್ತು ನನಗೆ, ನನ್ನ ಸ್ವಾಮಿಗೆ. ನೋಡಿ ದೀಪ, ಇಟ್ ಲುಕ್ಸ್ ಲೈಕ್ ಫ್ಲವರ್. ಫೋಕಸ್. ಓಕೆ, ಸೊ ಇದೇ ನಂಗೆ ಜಾಸ್ತಿ ಬಿದ್ದಿಲ್ಲ. ನನಗೆ ಈ ಥರ ದೀಪ ಬೇಕಿತ್ತು, ಐ ಮೀನ್ ಈ ಥರ ಸ್ಟ್ಯಾಂಡ್ ಇರೋ ಥರ ದೀಪ. ಬಿಕಾಸ್ ನನ್ನ ಹಳೆ ದೀಪ ಅದು ಆಯಿಲ್ ಲೀಕ್ ಆಗ್ತಾ ಇತ್ತು. ಸೊ ಹಾಗಾಗಿ ಐ ಜಸ್ಟ್ ಬಾಟ್ ದಿಸ್. ದೆನ್ ನಾನು ಯಾವತ್ತೂ ಖಾದಿ ಸೋಪ್ ಯೂಸ್ ಮಾಡಿಲ್ಲ, ಲಿಕ್ತು ಖಾದಿ ಸೋಪ್. ಸ್ಮೆಲ್ ಕೂಡ ತುಂಬ ರಿಫ್ರೆಶಿಂಗ್ ಆಗಿತ್ತು. ಇದು ಯಾವ ಥರ ಸ್ಮೆಲ್ ಬರ್ತದೆ ಗೊತ್ತಾ ನನಗೆ, ಲಿರಿಲ್ ಆ ಥರ ಸ್ಮೆಲ್ ಬರ್ತದೆ, ತುಂಬ ಚೆನ್ನಾಗಿದೆ. ಲೆಟ್ಸ್ ಟ್ರೈ. ಫಸ್ಟ್ ಟೈಮ್ ತೊಗೊಂಡಿದ್ದೀನಿ, ಟ್ರೈ ಮಾಡಿ ನೋಡ್ತೀನಿ. ಆ್ಯಂಡ್ ಬಿಸಿಬೇಳೆ ಬಾತ್ ಪೌಡರ್. ಆ್ಯಂಡ್ ಇದು ಒಗ್ಗರಣೆಗೆ ಹಾಕ್ತಾರಲ್ಲ ಏನದು, ಇಷ್ಟು ಆಬ್ವಿಯಸ್ ಥಿಂಗ್ ಮರ್ತೋಗ್ತೀನಿ ನಾನು. ಒಗ್ಗರಣೆಗೆ ಹಾಕ್ತಾರಲ್ಲ, ಅದೇ ಫಸ್ಟ್ ಹಾಕ್ತಾರಲ್ಲ ಒಗ್ಗರಣೆಗೆ ಅದು. ಆ್ಯಂಡ್ ಕ್ಲಿಪ್, ನನಗೆ ಕ್ಲಿಪ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಕ್ಲಿಪ್ ತೊಗೊಂಡು ಬಂದೆ. ಆ್ಯಂಡ್ ಪೆಪ್ಪರ್, ಕಾಳುಮೆಣಸು. ಆಮೇಲೆ ಈ ಕ್ಯೂಟ್ಸಿ ಬ್ಯಾಸ್ಕೆಟ್ ಥರ ಸಮಥಿಂಗ್, ಲೈಕ್ ಐ ಡೋಂಟ್ ನೋ ವಾಟ್ ಇಟ್ ಇಸ್, ಬಟ್ ನನಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಇದು ನೋಡಿದ ತಕ್ಷಣ ನನಗೆ ಇದು ಬೇಕು ಅನ್ನಿಸ್ತು. ಸೊ ತೊಗೊಂಡು ಬಂದೆ. ನಾನು ಮೇಕಪ್ ಎಲ್ಲ ಇಟ್ಕೊಳ್ಳೋಕ್ಕೆ, ನನ್ನ ಮೇಕಪ್ ಕಿಟ್ಸ್, ಪರ್ಫ್ಯೂಮ್, ನೈಲ್ ಪಾಲಿಶ್ ಎಲ್ಲ ಇದರಲ್ಲಿ ಇಟ್ಕೋಬೋದು. ಸೊ ಹಾಗಾಗಿ ತೊಗೊಂಡು ಬಂದೆ. ಐ ಲವ್ ದಿಸ್ ಸೋ ಮಚ್, ದ ಗೋಲ್ಡ್ ಡಿಟೇಲಿಂಗ್ ಆ್ಯಂಡ್ ದ ಟ್ರಾನ್ಸ್ಪರೆಂಟ್, ಇಟ್ ಫೀಲ್ಸ್ ಸೋ ಲಕ್ಸ್ ಆ್ಯಂಡ್ ಎಸ್ಥೆಟಿಕ್. ದ ಮೇನ್ ಕ್ಯಾರೆಕ್ಟರ್ ಆಫ್ ಆಲ್ ದಿಸ್ ಇಸ್ ನೌ ಕಮಿಂಗ್. ಮೇನ್ ಕ್ಯಾರೆಕ್ಟರ್ ಏನಂದರೆ ಈ ಕಪ್ ನಂಗೆ ತುಂಬ ಇಷ್ಟ ಆಯಿತು. ದ ಕಲರ್, ದ ಕಾಮನ್ ಇನ್ಸೈಡ್ ವೈಟ್, ಹೊರಗಡೆ ಬ್ಲೂ, ನಂಗೆ ಸಕ್ಕತ್ ಇಷ್ಟ ಆಯಿತು. ನಂಗೆ ನೋಡಿದ ತಕ್ಷಣ ನಾನು ಇದನ್ನು ತೊಗೊತ ಇದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಸೋ ಕ್ಯೂಟ್. ನನಗಿದೆ ಐಟಮ್, ನನಗೆ ಕಪ್ಸ್ ತುಂಬ ಈ ಥರ ಡಿಫ್ರೆಂಟ್ ಕಪ್ಸ್ ಕಲೆಕ್ಷನ್ ಮಾಡಬೇಕಂತ ಆಸೆ. ಸೊ ಐ ಬಾಟ್ ದಿಸ್ ಆ್ಯಂಡ್ ಇಸ್ ಸೋ ಕ್ಯೂಟ್. ಆ್ಯಂಡ್ ಇದರಲ್ಲಿ ಇದು ನಂಗೆ ತಡೆಯೋಕ್ಕಾಗದೆ ಬೆಳಗ್ಗೆ ನಾನು ಟೀ ಕೊಟ್ಬಿಟ್ಟೆ ಇದರಲ್ಲಿ. ಇವಾಗ ಇಟ್ಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಆ್ಯಂಡ್ ಇಟ್ಸ್ ಮ್ಯಾಚಿಂಗ್ ಮೈ ನೈಲ್ ಪಾಲಿಶ್, 2 ಫಿಂಗರಲ್ಲೆಲ್ಲ. ದಿಸ್ ಕ್ಯೂಟ್ಸಿ ವಾಟರ್ ಬಾಟಲ್ ಇವತ್ತು ನಾನು ಆಲ್ರೆಡಿ ತೊಗೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಾನು ಪ್ಲಾಸ್ಟಿಕ್ ಬಾಟಲ್ಸ್ ಯಾವತ್ತೂ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿದ್ರೆ ಸ್ಟೀಲ್ ಯೂಸ್ ಮಾಡ್ತೀನಿ. ನಾನು ಅಷ್ಟು ಪ್ಲಾಸ್ಟಿಕ್ಕಿಗೆ ಇದು ಮಾಡಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೆ ಪುಟಾಣಿ ಬಾಟಲ್ ಬೇಕನ್ಸು. ನನಗೆ ಗೊತ್ತಿಲ್ಲ, ನಂಗೆ ಬಾಟಲ್ ಬೇಕನ್ಸು. ಹಾಗೆ ನಾನು ಬಾಟಲ್ ತೊಗೊಂಡಿದ್ದೀನಿ, ದ ಕ್ಯೂಟ್ಸಿ ಬಾಟಲ್. ಇಟ್ ವಾಸ್ ಜಸ್ಟ್ ಫಾರ್ 99 rupees ಅಷ್ಟೇ. ಆ್ಯಂಡ್ ತುಂಬ ಕ್ಯೂಟಾಗಿದೆ ಅನ್ನಿಸ್ತು. ಸೊ ಅದನ್ನು ತೊಗೊಂಡ್ಬಿಟ್ಟೆ ಅಷ್ಟೇ. ಸೊ ಇದೆಲ್ಲ ನಾನು ಪರ್ಚೇಸ್ ಮಾಡಿರೋ ಥಿಂಗ್ ಡಿಮಾರ್ಟಿಂದ. ಆ್ಯಂಡ್ ದ ಟೋಟಲ್ ಅಮೌಂಟ್ ನಾನು ಏನು ಹೇಳಿದ್ದೆ, 2000 ವಾಸ್ ಮೈ ಬಜೆಟ್. ಬಟ್ ದ ಬಜೆಟ್ ವಾಸ್ 2500. 500 ಜಾಸ್ತಿ ಆಯಿತು. ಬಟ್ ಪ್ರೌಡ್ ಅನಿಸಿದೆ ನಂಗೆ ನನ್ನ ಮೇಲೆ. ಬಿಕಾಸ್ ಇಷ್ಟೆಲ್ಲ ತಂದಿದ್ದೀನಿ ಆ್ಯಂಡ್ ಅದೆಲ್ಲ ಬೇಕಾಗಿರೋ ವಸ್ತು ಯಾವುದು ಬೇಡದಿರೋ ತಂದಿಲ್ಲ. ಇದೆಲ್ಲ ಬೇಡದಿರೋದು ಅನಿಸ್ಬೋದು. ಬಟ್ ಗಾಯ್ಸ್, ಖುಷಿನೂ ಮುಖ್ಯ, ನಮ್ಮ ಖುಷಿನೂ ಮುಖ್ಯ, ಅರ್ಥ ಆಯ್ತಾ? ಸೊ ಹಾಗಾಗಿ ತೊಗೊಂಡು ಬಂದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಮೇಂಟೈನ್ಡ್ ಅ ಮಿನಿಮಮ್ ಬಜೆಟ್ ಏನಿದೆ ಅದು ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ದೀನಿ. ಇದು 500 ಆ ಕಡೆ ಈ ಕಡೆ ಆಗುತ್ತಪ್ಪ, ಅವಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೀನಿ. ನನಗೆ ಈ ಥರ ಏನೇ ತಂದರೂ ನಂಗೆ ಹೊಸದು ತಂದರೆ ನಂಗೆ ಅದು ಯೂಸ್ ಮಾಡಿದಾಗ ಸಮಾಧಾನ ಇಲ್ಲ. ಎಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್
ಹೀಗೆ ಆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಕಂಟೆಂಟ್ ಹುಡ್ಕೋಕೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಪೇಷನ್ಸ್ ಇಟ್ಕೊಳ್ಳಿ. ನಾನು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡೋದಾಗ ಪೇಷನ್ಸ್ ಇಟ್ಕೊಳ್ಳಿ. ಮತ್ತೆ ವೀಡಿಯೋ ಮಾಡೇ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಮಾತ್ರ ಮಿಸ್ ಮಾಡಿಸಲ್ಲ. 1 ವೀಕ್ ಮಿಸ್ ಮಾಡ್ತೀನಿ, ಐ ಆಮ್ ಸೋ ಸಾರಿ. ಫಸ್ಟ್ ಮಿಸ್ ಮಾಡ್ಸಲ್ಲ. ಓಕೆ, ಲವ್ ಯು ಆಲ್. ಬಾಯ್.